Good morning, madam. Good morning. ಎಲ್ಲಿದಳೋ ಈ ಹುಡುಗಿ? ಹೇಳಿ ಮೇಡಮ್. ಅಮ್ಮ, ಇಲ್ಲಿ ಗೀತಾ ನೋಡಿ ಅಲ್ಲಿದ್ದಾರೆ. ಆ ಅಮ್ಮ ಗೀತಾ. ಹಾ, ಬಂದ್ರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಲ್ಲಿ ಕಾಫಿ ತಗೊಂಡ್ ಬನ್ನಿ. ಇವಾಗೇನ್ ಬೇಡಮ್ಮ, ಕುಡ್ಕೊಂಡೇ ಬಂದಿದ್ದೀನಿ. ಅಯ್ಯೋ ಪರವಾಗಿಲ್ಲ, ನಮ್ಮ ಆಫೀಸಿಗೆ ಬಂದಿದ್ದೀರಾ, ಕಾಫಿ ಕುಡಿದೇ ಇದ್ರೆ ಹೇಗೆ? ಕೂತ್ಕೊಳ್ಳಿ. ಈಗ ನೀನಿಲ್ಲಿ ಕೆಲಸ ಮಾಡ್ತಿದ್ಯೇನಮ್ಮ? ಹ್ಞೂ, ಕೆಲ್ಸ ಅಂದ್ರೆ ಕೆಲ್ಸ ಮಾಡ್ತಿದ್ದೀನಿ, ಆದ್ರೆ ಎಂಪ್ಲಾಯಿ ಆಗಲ್ಲ. ಅದೇನು ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಇದು ಆಕ್ಚುಲ್ ಆಗಿ ಮಾಳ್ವಿಕಾ ಅವರಿದಾರಲ್ಲ, ಅವ್ರ ಆಫೀಸ್ ಆಂಟಿ. ಈ ಆಫೀಸಲ್ಲಿ ಈ ವ್ಯಾಪಾರನ ಡೆವಲಪ್ ಮಾಡಿ ಅದರಲ್ಲಿ ವರ್ಕಿಂಗ್ ಪಾರ್ಟ್ನರ್ ಆಗಿದ್ದು ಶೇರ್ ತಗೋತೀನಿ ಅಂತ ಜಾಯಿನ್ ಆಗಿದ್ದೀನಿ. ಸ್ಯಾಲ್ರಿಗಿಂತ ಈ ಕಂಪನಿ ಅಭಿವೃದ್ಧಿಯಾಗಿ ಬರೋ ಅಂತ ಆದಾಯದ ಮೇಲೆ ನನಗ್ ಶೇರ್ ಸಿಗುತ್ತೆ. ನಿನ್ ಬುದ್ಧಿವಂತಿಕೆಗೆ, ನಿನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತಮ್ಮ. ನೋಡು, ಈ ಆಫೀಸು, ನೀನು ಎಷ್ಟು ಎತ್ತರಕ್ಕೆ ಬೆಳೀತಾ ಇದ್ದೀರಾ ಅಂತ. ಥ್ಯಾಂಕ್ಸ್ ಆಂಟಿ. ಕಾಫಿ ತಗೊಳ್ಳಿ. ಕಾಫಿ ಹೇಗಿದೆ ಆಂಟಿ? ಆ ಚೆನ್ನಾಗಿದ್ಯಮ್ಮ. ನನಗ್ ಗೊತ್ತು, ಈ ಕಾಫಿ ಏನ್ ಅಷ್ಟೊಂದ್ ಚೆನ್ನಾಗಿರಲ್ಲ. ಮೊದ್ಲೇ ನೀವು ಅಡ್ಗೆಲ್ ಎಕ್ಸ್ಪರ್ಟು. ನಿಮಗೀ ಕಾಫಿ ತಗೊಂಡ್ ಬಂದು ಹೇಗಿದೆ ಅಂತ ಕೇಳಿದ್ರೆ ಪಾಪ ನೀವಿನ್ನೇನ್ ಹೇಳಕ್ಕಾಗತ್ತೆ. ಕಾಫಿ ಹೇಗಿರ್ಬೇಕೋ ನಿಮಗೆ ಗೊತ್ತು. ಒಬ್ಬೊಬ್ರು ಕೈ ರುಚಿ ಒಂದೊಂದ್ ಥರ ಇರತ್ತೆ. ಎಲ್ಲ ಒಂದೇ ಥರ ಇರತ್ತಾ? ಅನ್ಸರ್ಸ್ಕೋಬೇಕು. ಹೇಳಮ್ಮ, ಯಾಕ್ ಬರಕ್ ಹೇಳ್ದೆ? ಏನಿಲ್ಲ ಆಂಟಿ, ಈ ಆಫೀಸಲ್ ಮುಂಚೆ ಹುಡ್ಗ ಮತ್ತೆ ಹುಡ್ಗಿಗೆ ತಕ್ಕನಾದ ಸಂಬಂಧಗಳನ್ನ ಹುಡ್ಕೋದೆ ಕೆಲ್ಸ ಆಗಿರ್ತಿತ್ತು. ಆದ್ರೆ ಈಗ ಅದನ್ನ ಡೆವಲಪ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಈಗ ಇಲ್ಲಿ ಸಂಬಂಧಗಳನ್ನ ತೋರ್ಸಿದ್ಮೇಲೆ ಹುಡ್ಗ ಹುಡ್ಗಿ ಒಪ್ಕೊಂಡ್ರೆ ಅವ್ರ ನಿಶ್ಚಿತಾರ್ಥದಿಂದ ಹಿಡಿದು ಮದ್ವೆ ಆಗಿ ಹುಡ್ಗಿನ ಅತ್ತೆ ಮನೆ ಕಳ್ಸೋವರ್ಗೂ ಪ್ರತಿ ಚಿಕ್ಕ ಕೆಲ್ಸನೂ ನಾವೇ ಹತ್ರ ಇದ್ದು ನೋಡ್ಕೋಬೇಕು ಅಂತ ಅರ್ಥ. ಹೌದಾ? ನಿಶ್ಚಿತಾರ್ಥದಿಂದ ಹಿಡ್ದು ಅತ್ತೆ ಮನೆ ಕಳ್ಸೋವರ್ಗೂ ಅಂದ್ರೆ ತುಂಬಾ ದೊಡ್ಡ ಜವಾಬ್ದಾರಿ ಅಲ್ವೇನಮ್ಮ? ಅದು ಸ್ವಲ್ಪ ಕಷ್ಟ ಅನ್ಸಲ್ವೇನಮ್ಮ? ಅಂದ್ರೆ ಏನೇ ಆದ್ರೂ ಒಬ್ರೇ ಮಾಡೋಂತ ಕೆಲ್ಸ ಅಲ್ವಲ್ಲ ಆಂಟಿ. ಎಲ್ಲರ ಸಪೋರ್ಟ್ ಇದ್ದು ಕರೆಕ್ಟ್ ಆಗಿರೋ ಪ್ಲಾನಿಂಗ್ ಇದ್ರೆ ಎಷ್ಟು ಕೆಲ್ಸ ಇದ್ರೂ ಮಾಡಬಹುದು. ಅದು ಕರೆಕ್ಟೇನಮ್ಮ. ನಿನ್ನ ಆಲೋಚನೆಗೆ ತಕ್ಕಂತ ವ್ಯಕ್ತಿಗಳು ನಿನ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಸರಿ, ಅಷ್ಟಕ್ಕೂ ನನ್ನನ್ ಯಾಕೆ ಬರಕ್ ಹೇಳ್ದೆ? ನನಗೇನು ಅರ್ಥ ಆಗ್ಲಿಲ್ಲ. ನನ್ಗದೇ ಟೆನ್ಷನ್ ಆಗ್ತಿರೋದು. ಹೇಳಮ್ಮ. ಏನಿಲ್ಲ ಆಂಟಿ, ಈಗ ನಿಶ್ಚಿತಾರ್ಥ ನಡೆಯೋದ್ರಿಂದ ಮದ್ವೆ ಅಂತ ನಡೆಯೋ ಎಲ್ಲಾ ಫಂಕ್ಷನ್ ಅಲ್ಲೂ ಅಡ್ಗೆ ಅನ್ನೋದಿಲ್ದೇ ಇದ್ರೆ ಯಾವ ಕೆಲ್ಸನೂ ಆಗಲ್ಲ. ಪ್ರತಿ ಫಂಕ್ಷನ್ಗೂ ವಿಧವಿಧವಾದ ಅಡ್ಗೆಗಳು, ತಿಂಡಿ ತಿನಿಸ್ಗಳು ಇದೆಲ್ಲ ಮಾಡ್ಲೇಬೇಕಲ್ವಾ? ಅದಕ್ಕೋಸ್ಕರ ಅಡ್ಗೆಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳನ್ನು ನಿಮ್ ನೇತೃತ್ವದಲ್ಲಿ ನೀವೇ ಇದ್ದು ನಡೆಸ್ಕೊಡ್ಬೇಕು. ನಮ್ ಕಂಪನಿಯಿಂದ ನಡೆಯೋ ಪ್ರತಿ ಕಾರ್ಯಕ್ರಮಕ್ಕೂ ನಿಮ್
ಏನಿಲ್ಲಮ್ಮ, ಅಡಿಗೆ ಕೆಲ್ಸಕ್ಕೆ ಅಂತ ಫೋನ್ ಮಾಡಿದ್ರು. ಆದ್ರೆ ರೇಟ್ ಮಾತ್ರ ತುಂಬಾ ಕಮ್ಮಿ ಹೇಳ್ತಾ ಇದಾರೆ. ಅಡಿಗೆ ಮಾತ್ರ ಅದ್ಭುತವಾಗಿ ವೆರೈಟಿ ಮಾಡ್ಬೇಕಂತೆ. ನಮಗ್ ಕೊಡೋ ಕೂಲಿ ಮಾತ್ರ ಅಷ್ಟ್ರಲ್ಲೇ ಇರತ್ತೆ. ಏನ್ ಜನಗಳೋ ಏನೋ, ಇವ್ರು ಯಾವತ್ ಬದ್ಲಾಗ್ತಾರೋ ಏನ್ ಕತೆನೋ. ಗೀತಾ, ಇವ್ರೇನು ಬಡ್ಡಿ ಬಂಗಾರಮ್ಮ ಇಲ್ ಬಂದಿದ್ದಾಳೆ? ಏನೋ ಇಲ್ದಿರೋ ಡಬ್ಬಿಲೂ ಕೂಡ ಇರ್ವೆಗಳು ಹುಡ್ಕೊಂಡ್ ಬರ್ತಾವಲ್ವಾ, ಹಾಗೆ ಇವರು ಕೂಡ ಈ ಆಫೀಸ್ಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಏನು? ಅದನ್ನು ಏನು ಅಂತ ಹೇಳಿ ಆಂಟಿ, ಈ ಆಫೀಸ್ ಓನರ್ ಮಾಳವಿಕಾ ಇದ್ದಾರಲ್ವಾ, ಅವರು ಇವ್ರ ಹತ್ರ ಮಾಡಿರೋ ಸಾಲಕ್ಕೆ ಇವ್ರುಗಳು ಈ ಕಂಪನಿ ಟೇಕ್ ಓವರ್ ಮಾಡಿದ್ದಾರೆ. ಹಾಗಾದ್ರೆ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟಿದಾರಾ? ಪೂರ್ತಿಯಾಗಿ ಏನಲ್ಲ, ಅದ್ರಲ್ಲಿ ಒಂದ್ ಲೆಕ್ಕ ಇದೆ, ಆಮೇಲೆ ಹೇಳ್ತೀನಿ. ನಮಸ್ಕಾರ. ಇಲ್ಲೇನ್ ಮಾಡತ್ತಿ? ಅದು ಗೀತಾ ಬರಕ್ ಹೇಳಿದ್ಲು, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಇದು ನಿನಗ್ ಪರಿಚಯ ಐತೆ ನಗರ? ಏನೋ, ನಾನೇನ್ ಕತ್ತೆನಾ ಎಮ್ಮೆನಾ? ಅದು ಇದು ಅಂತಿದ್ದೀರಾ? ನನ್ ಹೆಸರು ಗೀತಾ, ಗೀತಾ ನಾಗರಾಜ್. ಸ್ವಲ್ಪ ಮರ್ಯಾದೆ ಕೊಡೋದ್ ಕಲೀರಿ. ನಮ್ಮ ಹತ್ರ ಸಾಲ ತಗೊಂಡವ್ರಿಗೆ ಸಾಲ ಕೊಡ್ತೀವಿ ಹೊರತು ಮರ್ಯಾದೆ ಕೊಡಲ್ಲ. ಮರ್ಯಾದೆ ಅಂತೆ ಮರ್ಯಾದೆ. ಹೀಗ್ ಬಾಯಿಗ್ ಬಂದಂಗ್ ಮಾತಾಡಿದ್ರೆ ಬಡ್ಡಿ ಮಾತ್ರ ಅಲ್ಲ, ತಕ್ನಾದ ಉತ್ತರ ಕೂಡ ಕೊಡೋ ಅಂತ ತಾಕತ್ತಿದೆ. 4 ಜನರ ಮಧ್ಯ ಆದ್ರೂ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳೋ ಹಾಗೆ ನಡ್ಕೊಳ್ಳಿ. ಏಯ್, ಏನ ಜಾಸ್ತಿ ಮಾತಾಡತಿ? ಸಾಲ ತಗೊಂಡಿ ತಿಂಗಳಾತಂದ್ರ ಬಡ್ಡಿ ಕಟ್ಟಬೇಕ. ಆ ಬಡ್ಡಿ ಕಟ್ಟೋ ದಿನ ನೀ ಹಿಂಗ ಇರ್ಲಿಲ್ಲ ಅನ್ಕೋ, ಆಗ ಹೇಳ್ತೀನಿ ವಿಚಾರ. ನಿಮಗ್ ಯಾರು ಇಲ್ಲಿ ಬಡ್ಡಿ ಕಟ್ಟೆ ಏನಿರಲ್ಲ. ನನ್ ಕಟ್ಟೆ ಇರೋಂತ ಪರಿಸ್ಥಿತಿ ಬಂದ್ರೆ ಆಗ ಮಾತಾಡಿ. ಬಡ್ಡಿಗೆ ಸಾಲ ಕೊಟ್ಟೆ ಇಷ್ಟೊಂದ್ ಮಾತಾಡ್ತಿದ್ದೀರಾ? ಸುಮ್ನೆ ಕೊಟ್ರೆ ಮನುಷ್ಯರನ್ನ ಬದುಕಕ್ಕಾದ್ರೂ ಬಿಡ್ತೀರಾ? ನನ್ನ ಕಡಿನೇ ಸಾಲ ತಗೊಂಡು ಆ ಸಾಲದ ಮೇಲೆ ಬದುಕಾಕತ್ತಿ ಮತ್ತ ನನಗ ಅಂತಿ? ವಿಶ್ವಾಸ ಇರ್ಲಾರ ಜನ. ಹೌದೌದು, ನೀವ್ ಎಲ್ಲರನ್ನೂ ಸಾಕಿ ಬೆಳ್ಸೋದಕ್ಕೆ ಬಡ್ಡಿ ಇಲ್ದೆ ಸಾಲ ಕೊಡ್ತಿದ್ದೀರಾ ನೋಡಿ. ಬಂದ್ಬಿಟ್ರು ದೊಡ್ಡದಾಗಿ. ಏಯ್, ಬೆಳಗ್ಗೆ ಏನಿನ್ ಗಲಾಟೆ? ಇನ್ನೊಂದ್ಸರಿ ಏಗಿ ಅಂತ ಕರಿಯೋದ್ ಇಟ್ಕೊಂಡ್ಬಿಟ್ರೆ ನೋಡಿ, ವಯಸ್ಸಿಗೂ ಮರ್ಯಾದೆ ಕೊಡಲ್ಲ. ಎಲ್ರೂ ನೋಡ್ತಿದ್ದಾರೆ, ಅಸಹ್ಯ ಆಗುತ್ತೆ. ಹೋಗಿ ಹೋಗಿ ಕೆಲ್ಸ ನೋಡಿ. ಏಯ್, ಶೋ! ಈಗೇನು ಬೆಳ್ಬೆಳಿಗ್ಗೆ ಬಿಪಿ ಮಾತ್ರೆ ಹಾಕಿಸ್ಕೋಬೇಕಾ? ಸರಿ, 1 ವಾರದಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ಇಡಿಸ್ತೀನಿ, ಆವಾಗ ಬನ್ನಿ. ಹೇಗೂ ನೀವು ಡಾಕ್ಟರ್ ಹತ್ರ ಹೋಗಿ ಖರ್ಚು ಮಾಡ್ಕೊಂಡು ದೇಹಕ್ಕಿರೋ ರೋಗಗಳನ್ನ ತೋರಿಸ್ಕೊಳ್ಳಲ್ಲ ಅಲ್ವಾ? ಫ್ರೀ ಮೆಡಿಕಲ್ ಕ್ಯಾಂಪ್ ಹಾಕಿಸ್ತೀನಿ, ಆಗ ಬಂದು ಬಿಪಿ ಶುಗರು ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ. ಮೆಡಿಸಿನ್ಸ್ ಕೂಡ ನಾನು ಫ್ರೀಯಾಗಿ ಕೊಡಿಸ್ತೀನಿ ಬಿಡಿ, ಡೋಂಟ್ ವರಿ. ಹೋಗ್ರಿ, ಸುಮ್ನೆ ಹೋಗಿ. ಹೇಳ್ತೀನಿ ನೀನು ವಿಚಾರ. ಹೋ, ನೋಡೋಣ ಬಿಡಿ, ಮೊದ್ಲು ಹೋಗಿ ಕೆಲ್ಸ ನೋಡ್ಕೊಳ್ಳಿ. ನೋಡಿದ್ರ, ಯಾವಾಗ್ಲೂನು ಹೀಗೆ ನಮ್ ಪಾಡಿಗೆ ನಾವಿದ್ರೂನು ಕಾಲ್ ಕೆರ್ಕೊಂಡ್ ಜಗಳ ಆಡಕ್ಕೆ ಬರ್ತಾರೆ. ನಾನ್ ಇವ್ರ ಹತ್ರ ಸಾಲ ಮಾಡಿ ಸಾಯ್ತಾ ಇದ್ದೀನಿ. ಈ ಮಹಾ ತಾಯಿ ಇನ್ 2 ತಿಂಗಳು ಸಮಯ ಕೊಟ್ಟಿದ್ದಾಳೆ. ಈ 2 ತಿಂಗಳಲ್ಲಿ ನನ್ನ ಸೋದ್ರು ಸೊಸೆ ಲತಾಂಬೆಗೆ ಕೊಡ್ತೀನಿ ಅಂದಿರೋ ವರದಕ್ಷಿಣೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗಂಡ ಹೆಂಡ್ತಿನ ದೂರ ಮಾಡಿ ಸೊಸೆ ತವ್ರ ಮನೆ ಕಳಿಸ್ತೀನಿ ಅಂತಿದ್ದಾಳೆ. ಮೊನ್ನೆನೆ ಕರೆದು ವಾರ್ನಿಂಗ್ ಕೊಟ್ಲವಳು. ಈಗ ಆ ದುಡ್ಡನ್ನ ಹೇಗ್ ರೆಡಿ ಮಾಡ್ಬೇಕೋ, ನನ್ ಸೋದ್ರು ಸೊಸೆ ಬಾಳನ್ ಹೇಗ್ ಕಾಪಾಡ್ಬೇಕೋ ಏನೂ ಅರ್ಥ ಆಗ್ತಿಲ್ಲಮ್ಮ. ಸರಿನಮ್ಮ, ನೀನ್ ಅನ್ಕೊಂಡ ಹಾಗೆ ಎಲ್ಲ ಅದ್ಭುತವಾಗೇ ಮಾಡೋಣ. ಯಾರು ಬೆಟ್ಟು ಮಾಡಿ ತೋರಿಸ್ದೇ ಇರೋ ಹಾಗೆ ನಾನ್ ಕೆಲ್ಸ ಮಾಡ್ತೀನಿ. ಥ್ಯಾಂಕ್ಸ್ ಆಂಟಿ. ಇನ್ನೇನಮ್ಮ, ನಾನಿನ್ ಹೊರಡ್ಲಾ? ಇಲ್ಲ ಇಲ್ಲ, ನಿಮ್ಮಿಂದ ಇನ್ನೂ ಕೆಲ್ಸ ಇದೆ. ನಿಮ್ಮನ್ನ ಎಷ್ಟೊಂದ್ ಜನಕ್ ಪರಿಚಯ ಮಾಡಿಸ್ಕೊಡ್ಬೇಕು, ಫಾರ್ಮಾಲಿಟೀಸ್ ಕೂಡ ಇದೆ. ಮೊದ್ಲು ನೀವು ಕೂತ್ಕೊಳ್ಳಿ. ಗೀತಾ, ಇಲ್ಲಿ ವಾಶ್ರೂಮ್ ಎಲ್ಲಿದ್ಯಮ್ಮ? ಸ್ಟ್ರೈಟ್ ಆಗಿ ಹೋಗಿ ರೈಟ್ ತಿರ್ಕೊಳ್ಳಿ. ಸರಿನಮ್ಮ, 1 ನಿಮಿಷ ಬಂದೆ.
ಪಾಪ ನಿನ್ನೆವರೆಗೂ ನನ್ನ ಒಪ್ಸೋದಕ್ಕೆ ಅವನ ಮನ್ಸಲ್ಲಿರೋ ಮಾತುಗಳನ್ನ ಹೇಳೋದಕ್ಕೆ ನನ್ನ ಮೇಲಿರೋ ಇಷ್ಟನ ತೋರ್ಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟ. ನಾನಂತೂ ಒಳ್ಳೆ ನನಗಿಷ್ಟ ಬಂದಂಗೆ ಮಾತಾಡಿ ಅವನಿಗೆ ಹರ್ಟ್ ಮಾಡಿಬಿಟ್ಟೆ. ಪಾಪ ಇವಾಗ ನೋಡು ಕೋಪ ಮಾಡಿಕೊಂಡು ಮುಖ ಊದಿಸ್ಕೊಂಡಿದ್ದಾನೆ. ಈಗ ಗೋವಿಂದ್ ಹತ್ರ ಹೋಗಿ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳಬೇಕು. ಹೇಗೆ ಹೇಳೋದು? ಅಯ್ಯೋ, ಏನಾಗ್ತಿದೆ ನನಗೆ? ಇಷ್ಟೊಂದು ಹಿಂಸೆ ಪಡ್ತಿದ್ದೀನಲ್ಲ. ಹಲೋ ಗೀತಾ. ಏನೋ ಏನೇ ನಾರ್ಮಲ್ ಆಗಿ ರೌಡಿ ಬೇಬಿ ತರ ಇರ್ತಿದ್ದವಳು, ಈಗ ನೋಡಿದ್ರೆ ಅಷ್ಟೊಂದು ನಾಚ್ಕೋತಿದ್ಯಲ್ಲ, ನರ್ವಸ್ ಆಗಿ ಫೀಲ್ ಮಾಡ್ತಿದ್ಯಾ. ಅಷ್ಟಕ್ಕೂ ನಿನಗೂ ನಿನ್ ಕ್ಯಾರೆಕ್ಟರ್ಗೂ ನೀನ್ ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಹೇಗಿರ್ತಿದ್ದೆ ಹೀಗಾಗೋಗಿದ್ಯಲ್ಲ? ಗೊತ್ತಿಲ್ಲ, ನನಗೆ ನಾನು ಹೊಸ್ದಾಗ್ ಅನ್ನಿಸ್ತಿದ್ದೀನಿ. ಗೊತ್ತಾಗ್ತಿದ್ಯೇ? ಎಲ್ಲ ಗೊತ್ತಾಗ್ತಿದೆ. ಆದ್ರೂ ನೀನು ಟೀನೇಜಿಗೆ ಬಂದಾಗ್ಲಿಂದ ಇಲ್ಲಿವರೆಗೂ ತುಂಬಾ ಜನ ಗಂಡ್ಮಕ್ಳು ನಿನ್ ಹಿಂದೆ ಬಿದ್ದಿದ್ರು, ಲೆಟರ್ಸ್ ಕೊಟ್ಟಿದ್ರು, ಲವ್ ಪ್ರಪೋಸ್ ಮಾಡಿದ್ರು, ವಿಧವಾಗಿ ನಿನ್ನ ಬೀಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನೀನ್ ಯಾರಿಗೂ ಬೀಳಿಲ್ಲ. ಇವನಿಗೆ ಹೇಗ್ ಬಿದ್ಬಿಟ್ಯೆ? ಮೇ ಬಿ ಅವನ್ ನನ್ನ ಅಪ್ಪನ್ ತರ ನೋಡ್ಕೋತೀನಿ ಅಂದ ನೋಡಿದ್ಯಾ? ಅದೇ ನನ್ನ ಅವನ್ನ ಇಷ್ಟಪಡೋ ಹಾಗೆ ಮಾಡ್ತು ಅನ್ಸುತ್ತೆ. ಅಂದ್ರೆ ಆ ಪ್ರೀತಿಯಲ್ಲಿ ಪವಿತ್ರತೆ ಇಲ್ಲ ಅಂದಿದ್ರೆ ತಂದೆ ತರ ನೋಡ್ಕೋತೀನಿ ಅಂತಿದ್ನ ಹೇಳು. ಅವನ್ ಹೇಳೋದು ನೀನ್ ಫೀಲ್ ಆಗೋದು ಎಲ್ಲ ಚೆನ್ನಾಗೇ ಇದೆಯೇ. ಆದ್ರೆ ನನಗೊಂದ್ ಡೌಟು. ಏನು? ಆಕ್ಚುಲಿ ನೀನು ಇದಕ್ ಮುಂಚೆ ಮದ್ವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ ಅಲ್ವಾ? ಹೌದು. ಯಾಕೆ ಮಾಡ್ಕೋಬಾರ್ದು ಅಂತಿದ್ದೆ? ಯಾಕೆ ಮಾಡ್ಕೋಬಾರ್ದು ಅಂತಿದ್ದೆ ಅಂದ್ರೆ, ನಾನ್ ಮದ್ವೆ ಆಗ್ಬಿಟ್ರೆ ಅಪ್ಪ ಅಮ್ಮ ಒಂಟಿ ಆಗೋಗ್ಬಿಡ್ತಾರೆ. ಒಬ್ಬ ಹುಡ್ಗ ಮದ್ವೆ ಮಾಡ್ಕೊಂಡ್ರೆ ಅವ್ರನ್ನ ಬಿಟ್ಬರಲ್ಲ ಅಲ್ವಾ? ಹಾಗೆ ಹುಡ್ಗಿ ತಂದೆ ತಾಯಿ ಜೊತೆ ಇರಕ್ಕಾಗಲ್ವಲ್ಲ. ಅದೇ ತರ ನಾನ್ ಮದ್ವೆ ಮಾಡ್ಕೊಂಡ್ರು ನಮ್ಮಪ್ಪ ಅಮ್ಮ ನನ್ ಜೊತೆ ಇರಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಕೋಬಾರ್ದು ಅನ್ಕೊಂಡೆ. ಈಗ ಇವನ್ನ ನೀನ್ ಮದ್ವೆ ಆದ್ರೆ ನಿಮ್ಮಪ್ಪ ಅಮ್ಮ ಅನಾಥರಾಗಲ್ವಾ? ಆಗಲ್ಲ. ಅದ್ಹೇಗೆ? ಯಾಕಂದ್ರೆ ಗೋವಿಂದ ಒಳ್ಳೆಯವನು. ನಮ್ಮಪ್ಪ ಅಮ್ಮನ್ನು ಕೂಡ ಅವನ್ ತಂದೆ ತಾಯಿ ತರಾನೇ ನೋಡ್ಕೋತಾನೆ. ಅಪ್ಪ ಈಗ ಅಜ್ಜಿನ ಹೇಗ್ ನೋಡ್ಕೋತಿದಾರೋ ಹಾಗೆ ನೋಡ್ಕೋತಾನೆ ಅಂತ ನನಗ್ ನಂಬಿಕೆ ಇದೆ. ಅದು ಅಲ್ದೆ ಈಗ ಗೋವಿಂದನ್ ಹತ್ರ ಹೋಗಿ ನನ್ ಪ್ರೀತಿನ ಹೇಳ್ಕೊಳ್ಳೋದ್ರ ಜೊತೆಗೆ ನನ್ ಕಂಡೀಷನ್ಸ್ ಕೂಡ ಹೇಳ್ತೀನಿ. ಅವನು ಅಪ್ಪ ಅಮ್ಮನ್ನ ಇಬ್ಬರನ್ನೂ ನಮ್ ಜೊತೆ ಒಟ್ಟಿಗೆ ಇರೋದಕ್ಕೆ ಒಪ್ಕೊಂಡ್ರೆ ನಾನ್ ಈ ಮದ್ವೆಗೆ ರೆಡಿ ಅಂತ ಹೇಳ್ತೀನಿ. ಅಬ್ಬಾ, ನೀನು ಅಪ್ಪ ಅಮ್ಮನ್ನು ಕೂಡ ಮದ್ವೆ ಆದ್ಮೇಲೆ ನಿನ್ ಗಂಡನ್ ಮನೆಗ್ ಕರ್ಕೊಂಡ್ ಹೋಗ್ತೀಯ ಅಂತ ಅಂದ್ರೆ ಅವನು ಒಪ್ಕೋತಾನೆ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಒಪ್ಕೋತಾನೆ. ಆ ನಂಬಿಕೆ ನನಗಿದೆ. ಯಾಕಂದ್ರೆ ಅವನಿಗ್ ನನ್ ಮೇಲೆ ಅಷ್ಟೊಂದ್ ಪ್ರೀತಿ. ಹೌದಾ? ಸರಿ, ಹಾಗಾದ್ರೆ ಹೋಗ್ ಹೇಳು. ಹೇಳ್ಬೇಕು ಅಂತಾನೆ ಇದೆ, ಆದ್ರೆ ಹೇಳ್ಬೇಕು ಅಂತ ಯೋಚನೆ ಬಂದ ತಕ್ಷಣ ಮನಸ್ಸು ಏನೋ ಒಂಥರ ಆಗ್ತಿದೆ. ಗೊತ್ತಿಲ್ದೇನೆ ಭಯ ಆಗ್ತಾ ಇದೆ. ಮಾತು ತಡವರಿಸ್ತಾ ಇದೆ. ಹೃದಯ ಜೋರಾಗಿ ಹೊಡ್ಕೋತಾ ಇದೆ. ಯಾಕೋ ಟೆನ್ಷನ್ ಜಾಸ್ತಿ ಆಗ್ತಿದೆ. ಆಹಾ, ನೀನ್ ಹೀಗಾಗೋಗ್ತೀಯ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವೇ ಅಲ್ವಾ? ನಾನು ಅನ್ಕೊಂಡಿರ್ಲಿಲ್ಲ. ಈಗೇನ್ ಮಾಡ್ಲಿ ನಾನು? ನೋಡು, ನೀನು ಫಿಕ್ಸ್ ಆಗಿ ಹೋಗಿದ್ಯಾ. ಮೀನ ಮೇಷ ಎಲ್ಲ ಎಣ್ಸಕ್ ಹೋಗ್ದೆ, ಹೋಗಿ ಹೇಳ್ಬಿಡು. ಹೇಳ್ಬೇಕು ಅಂದ್ರೆ ಭಯ ಆಗ್ತಿದೆ. ನೋಡು, ನಿನಗಿದು ಫಸ್ಟ್ ಲವ್. ಒಂದ್ ರೀತಿಯಲ್ಲಿ ನೀನು ಅದೃಷ್ಟವಂತೆ. ಇಲ್ಲಿವರೆಗೂ ನೀನ್ ಯಾರನ್ನೂ ಪ್ರೀತಿಸಿಲ್ಲ. ಮೊದಲನೇ ಸರಿ ಇವನ್ ಪ್ರೀತಿನ ಒಪ್ಕೊಂಡಿದ್ಯಾ. ಇವನ್ನ ಇಷ್ಟಪಡ್ತಿದ್ಯಾ. ಇವನ್ನೇ ಮದ್ವೆ ಆಗ್ಬೇಕು ಅನ್ಕೋತಿದ್ಯಾ. ಇದಕ್ಕಿನ್ನ ಅದೃಷ್ಟ ಇನ್ನೇನಿರತ್ತೆ ಹೇಳು? ಹೋಗಿ ಅವನಿಗೆ ಹೇಳ್ಬಿಡು. ತುಂಬಾ ಮೂಡ್ ಆಫ್ ಆಗೋಗಿದ್ದಾನೆ ಅನ್ಸುತ್ತೆ. ನೀನ್ ಒಪ್ಕೊಳ್ಳಲ್ಲ ಅಂತ
ತುಂಬಾ ಬಲವಾಗಿ ನಂಬಕ್ ಶುರು ಮಾಡಿದಾನೆ. ಈಗೇನಾದ್ರೂ ನೀನ್ ಹೋಗಿ ಹೇಳ್ದೆ ಅನ್ಕೋ, ಇಲ್ಲೇ ಖುಷಿಯಾಗಿ ಕುಣ್ಕೊಂಡು ನಿನ್ನ ಎತ್ಕೊಂಡು ಗಿರ ಅಂತ ತಿರ್ಗಿಸ್ಬಿಡ್ತಾನೆ. ಹೌದು, ನೀನಂದ ಹಾಗೆ ಆ ಕೆಲ್ಸ ಮಾಡಿದ್ರು ಮಾಡ್ತಾನೆ. ನಾನ್ ಹೋಗಿ ಹೇಳ್ಬೇಕು ಅಂದ್ರೇನೆ ತುಂಬಾ ಯೋಚನೆ ಆಗ್ತಾ ಇದೆ. ಅಯ್ಯೋ, ಹೋಗಿ ಹೇಳ್ತೀಯೋ ಇಲ್ವೋ? ನಿನಗೆ ಹೇಳ್ತಿರೋದ್ ಗೀತಾ, ಹೋಗು. ಸರಿ, ಹೋಗ್ತೀನಿ. ಆದ್ರೆ ಏನ್ ಮಾತಾಡೋದಂತಾನೆ ಗೊತ್ತಿಲ್ಲ. ಗಣೇಶ, ನೀನೇ ನನಗ್ ಸ್ವಲ್ಪ ಧೈರ್ಯ ಕೊಡು. ತುಂಬಾ ಭಯ ಆಗ್ತಿದೆ ನನಗೀಗ. ಬರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.